ವೀರನ್ನ ತಾವುಗಾರಂದಿಕೆ ದೊರೆಯೇ ಬಳಿರ್ಯೇಯಲೈ ಮಾನವ ಚಂಡ ಪ್ರಚಂಡ ಭುಜಬಲೋತ್ತಂಡ ಡಿಂಡೀರ ಸುಧಾ ಕಾಂಡ ಜಗತ್ ಪ್ರಚಂಡ ಮಂಡಲೀಕರ ರುಂಡಂಗಳ ಚಂಡಾಡುವ ಗಂಡುಗಲಿ ಮಾರ್ತಾಂಡ ಎಲ ಮಾನವ ಎನ್ನಯ ಶೌರ್ಯ ಧೈರ್ಯ ಚಾತುರ್ಯಕ್ಕೆ ಈ ಧರಣಿ ಎಂಬತ್ತ ಆದಿಶೇಷ ತಡೆಯಲಾರದ ಪಡೆಯೋಳು ಅಡಿಗೆ ಬಂದರು ಎಲ ಮಾನವ ಎನ್ನಯ ಕರದಲ್ಲಿ ಮೆರೆಯುವ ಕರವಾಳವನ್ನು ಕಂಡರೆ ತಂಡ ತಂಡದಿ ಮೆರೆಯುವ ರಾಜರು ಮಂಡಂಗಳನ್ನು ದಕ್ಕಿಸಿ ಚಂಡಕರ ಪ್ರಭೋ ನಿನ್ನ ಆಜ್ಞೆ ಏನೆಂದು ಕೇಳುವರು ಮಾನವ ದೇವ ಎನ್ನಯ ದೃಢತರ ಮಾತ ಎಡಬಲದ ಕುಡಿ ಮೀಸೆಯಂ ಕಂಡು ವೈರಿಗಳು ನರಿನರಿಗೆ ಎನ್ನಯ ಅಡಿಧಾವರಿಯಲ್ಲಿ ಬಿದ್ದರು ಇಂಥ ಕಡು ಪರಾಕ್ರಮದಿ ಮೆರೆಯುವನ ಮುಂಭಾಗದೊಳು ನಿಂತು ಗಟ್ಟಿಯಾಗಿ ಮಾತನಾಡಿಸುವ ನೀನುದಾರು ನರಾಗ್ರನೇ ದೇವ ನಾವುದಾರಂದರೆ ನನ್ನ ಹೆಸರು ಚಾರ, ನನ್ನ ಹೆಂಡತಿನ ಹೆಸರು ಚೆಂಡುವಿನ ಆರ. ಈಗಿನ ಕಾಲದಲ್ಲಿ ಸಾರಥಿಗೆ ಸೊಂಡಿಗೆ ಆರವನ್ನು ಹಾಕೋದು ಮರತಾರ, ಹೆಣ್ಣು ಮಕ್ಕಳ ಡ್ಯಾನ್ಸಿಗೆ ಮೆಚ್ಚ ಹಾಕುತ್ತಾರೆ ಮೆಲ್ಲಿಗುವಿನ ಆರ. ಹೇಗಿದ್ದರೂ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳದೇ ದರ್ಬಾರ. ನಮ್ಮ ಗಂಡಸರು ಮಾಡಿಸ್ತಾರೆ ಸೂಳಿಗೆ ನಾಕುತ್ತಲೆ ಬಂಗಾರದ ಸರ. ಅದನ್ನ ಕೆಂದು ತಿರುಗುತ್ತಾಳಿಕೆ ಒಣಾಗ ಕತ್ತಿಯಂತೆ ಗರಾಗರ. ಅದನ್ನು ನೋಡಲಾರ್ದ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ, ಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಅದೇನು ದೇವ? ಗುಡಿ ಗುಡಿ ಕೆಂಬ ಕಡರ ಬಸಕ್ಕೆ ದಟ್ಟಡ ಎಂದು ಅಷ್ಟಕುಲ ಪರ್ವತಗಳು ಸಿಡಿದು ಬಿದ್ದವ. ಎಣ್ಣೆಯ ಕರದೋಳು ಮೆರೆಯುವ ಕರವಾಳದ ಅಟ್ಟಹಾಸಕ್ಕೆ ಆಕಾಶ ಮಂಡಲದಲ್ಲಿರುವ ನಕ್ಷತ್ರಗಳು ಎಣ್ಣೆಯ ಪಾದ ತಾಳಕ್ಕೆ ಜಕ್ಕನ ಈ ಭೂಮಿಯು ದಗ್ಗಿ ದಿಗ್ಗಜಗಳ ಬಗ್ಗೆ ಸಾರಥೆ ಎಣ್ಣೆಯ ಪಾದ ತ್ರಾಣಕ್ಕೆ ಜಕ್ಕನ ಈ ಭೂಮಿಯು ತಗ್ಗಿ ದಿಗ್ಗಜಗಳು ಮುಖ್ಯವಾಗಿ ಮಲಗಿಕೊಂಡವು. ಪಣಿಪತಿಯ ನೆತ್ತಿಯಲ್ಲಿರುವ ಉತ್ತಮತರ ಮಾಣಿಕ್ಯಗಳು ತತ್ತರಿಸಿ ಅತ್ತಿತ್ತ ಎತ್ತ ನೋಡಿದರು ಮುಚ್ಚಿಕೊಂಡವು. ಸಾರಥಿ ಇದು ಅಲ್ಲದೆ ಮತ್ತೇನು ದೇವ? ಇಂದ್ರ ನೈರುತ್ಯ ವರುಣ ವಾಯುವ್ಯ ಕುಬೇರ ಈಶಾನ್ಯರೆಂಬ ಅಷ್ಟ ದಿಕ್ಪಾಲಕರು ಎಣ್ಣೆಯ ಉಪಟಳಕ್ಕೆ ತಡೆಯಲಾರದ ತಮ್ಮ ತಮ್ಮ ಪಟ್ಟಣಗಳ ಬಿಟ್ಟು ಎಪ್ಪಳಕ್ಕೆ ಬೈಗೊಟ್ಟರು. ಪಟ್ಟ ಕಟಕ್ಕೆ ತಮ್ಮ ಅಧಿಕಾರಗಳನ್ನು ಬಿಟ್ಟು ಕೆಟ್ಟ ಅರಣ್ಯವನ್ನು ಸೇರಿದರು. ಸಾರಥೆ ಇಂಥ ಕಟುಗ್ರತರ ಜಗದ್ಭೀಕರ ಅತಿ ಭಯಂಕರ ಲೋಹಾವತಿ ಎಂಬ ರಾಜ್ಯವನ್ನು ಪರಿಪಾಲಿಸುವ ಧೀರ ಬಳಿರ ಶಕ್ತಿ ಸೂದನ ಮಹಾರಾಜನ ಸಹೋದರ ಪ್ರಸೂದನ ನಮ್ಮ ಸೂರ ತಿಳಿಯಿತೆ ಎನ್ನೆಯ ವಿಚಾರ ಹೊರಿಸುರಿ ಕಂದೂರ. ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಧ್ಯಕ್ಕೆ ಬಂದ ಕಾರಾರ್ಥವೇನು ಭೂಪತಿ? ನೆಚ್ಬಿಡ್ತಿಕ್ಕದ್ ಸಾಕು ಮಾಡಮ್ಮ ಗಂಗಮ್ಮತ್ತೆ ನೆಚ್ಬಿಡ್ತಿಕ್ಕದ್ ಬಳಿರೇ ಸಾರಥೆ ಭೂಪತಿ. ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಇಂದಿನ ದಿನ ಸುರರಿಗೆ ಸಿಂಹ ಸ್ವಪ್ನನಾಥ ಕರ್ದುಗಲಿ ದುರೀಣ ಕಾಲ ರುದ್ರನೋಳ್ ರೌದ್ರೇಕದಿಂ ಭದ್ರೀಕೃತ ಮಾತವರಮಂ ಪಡೆದು ತೀರನೆಂದೆನಿಸಿಕೊಂಡ ನಮ್ಮ ಅಗ್ರಜನು ಭರಿಸಿದ ಕಾರಣ ಬರೋಣವಾಯಿತು. ಸಾರಥಿ ತಿಳಿಯಿತೆ ಈ ತೀರ ಬಂದಿದ್ದ ಸಂಗತಿ ತಿಳಿಯಿತು ಭೂಪತಿ. ಪೀಠೋಲ್ಲಂಘವ ಅಗ್ರಜ ಸುರಕುಲ ತೇಜ ಸಕಲ ಐಶ್ವರ್ಯ ಮಸ್ತು ಮೇಲಕ್ಕೆ ನಿಜ ಸೂರ್ಯ ಸಮ ತೇಜ ಬಳಿರೇ ಬಂದ ದೇವತೆಗಳ ದೇಹವಂತ ಅಂದ